ಮಹಿಳೆಯಾಗಿದ್ದರೂ ಆಕೆಯ ಕೃತ್ಯವನ್ನ ಪರಿಗಣಿಸಬೇಕು. ಕೃತ್ಯವನ್ನ ಪರಿಗಣಿಸಿ ಜಾಮೀನು ನಿರಾಕರಿಸಬೇಕು. ರಾಧಿಕಾ ಅಗರ್ವಾಲ್ ಕೇಸ್ನ ಸುಪ್ರೀಂ ತೀರ್ಪು ಪರಿಗಣಿಸಬೇಕು. ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎರಡನೇ ಆರೋಪಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಆಕೆಯ ಅಪರಾಧದ ಮನಸ್ಥಿತಿಯನ್ನ ಪರಿಗಣಿಸಿದ್ರೆ ಆಕೆ ಜೈಲಿನಲ್ಲಿರೋದೇ ಸೂಕ್ತ ಅಂತ ಹೇಳಿ ಡಿಆರ್ಐ ವಾದ. ಈಗ ಎಷ್ಟೋ ಪ್ರಕರಣಗಳಲ್ಲಿ ಮಹಿಳೆಯರು ಅನ್ನೋ ಒಂದು ಸಿಂಪತಿಯ ಕಾರಣಕ್ಕೆ ಅನುಕಂಪದ ಆಧಾರದ ಮೇರೆಗೆ ಆಕೆಗೆ ಬೇಲ್ ಕೊಡುವ ಸಾಧ್ಯತೆಯನ್ನ ನಾವು ನೋಡಿದ್ದೀವಿ. ಬೇಲ್ ಸಿಕ್ಕಿದ್ದು ಉಂಟು. ಆದರೆ ಈ ಪ್ರಕರಣದಲ್ಲಿ ಆ ರೀತಿ ಆಗಬಾರದು. ಮಹಿಳೆ ಅನ್ನೋ ವಿಚಾರವನ್ನ ಇಟ್ಕೊಂಡು ಆಕೆಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲನ್ನ ಕೊಡಬಾರದು. ಅದನ್ನ ಪರಿಗಣಿಸಲೇಬಾರದು. ಆಕೆ ಎಸಗಿರುವಂತಹ ಕೃತ್ಯ ಎಷ್ಟು ಗಂಭೀರ ಮಟ್ಟದ್ದು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಇಲ್ಲಿ ವಕೀಲರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಆಕೆಯ ಅಪರಾಧದ ಮನಸ್ಥಿತಿಯನ್ನ ಪರಿಗಣಿಸಿದ್ರೆ ಆಕೆ ಜೈಲಿನಲ್ಲಿರೋದೇ ಸರಿ. ಆಕೆಗೆ ಜೈಲೇ ಸೂಕ್ತ. ಜಾಮೀನು ನೀಡಿದ್ರೆ ಸಮಸ್ಯೆ ಆಗಲಿದೆ ಅಂತ ಹೇಳಿ ಮಧುರಾವ್ ಅವರು ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಇನ್ನು ಎರಡನೇ ಆರೋಪಿ ತರುಣ್ ರಾಜ್, ಆತನನ್ನು ಕೂಡ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ ಅಂತ ಹೇಳಿ ಮಧುರಾವ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಡಿಆರ್ಐ ಪರ ವಕೀಲ ಮಧುರಾವ್ ಅವರ ವಾದ ಮಂಡನೆಯ ಡೀಟೇಲ್ಸ್. ಒಂದು ವೇಳೆ ಆಕೆಗೆ ಜಾಮೀನು ಸಿಕ್ಕರೆ ಏನಾಗಬಹುದು, ಸಾಧ್ಯತೆಗಳ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಆಕೆ ದೇಶ ಬಿಟ್ಟು ಪರಾರಿಯಾಗುವ ಸಾಧ್ಯತೆ ಇದೆ. ಆಕೆ ಹತ್ರ ದುಬೈನ ಗುರುತಿನ ಚೀಟಿ ಇದೆ. ಅಷ್ಟು ಮಾತ್ರವಲ್ಲ, ಚಿನ್ನ ಕಳ್ಳ ಸಾಗಣೆ ಮಾಡಿದ್ದಾಳಲ್ಲ, ಆ ಪ್ರಮಾಣವನ್ನು ಕೂಡ ಗಮನಿಸಬೇಕು. ಒಬ್ಬ ಹೆಣ್ಮಗಳು ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾಗ್ತಾಳೆ, ಆರಾಮ್ಸೆ ಹೋಗಿ ಬರ್ತಾಳೆ, ತಿಂಗಳಿಗೆ ಒಂದು 10-15 ಸಲ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾಳೆ ಅಂದರೆ ಹೇಗೆ ಇದೆಲ್ಲ? ಆಕೆಗೆ ದುಡ್ಡೆಲ್ಲ ಎಲ್ಲಿಂದ ಬರ್ತಾ ಇದೆ? ಈ ಚಿನ್ನ ಖರೀದಿಗಿರಬಹುದು, ಅಥವಾ ಹವಾಲಾ ದುಡ್ಡಿರಬಹುದು, ಈ ವರ್ಗಾವಣೆ ಆಗ್ತಾ ಇರೋದಿರಬಹುದು. ಇದೆಲ್ಲ ಹೇಗೆ ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂತ. ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ಆಗಿರೋದನ್ನ ಪರಿಗಣಿಸಬೇಕು. ದೇಶ ತೊರೆಯುವ ಸಾಧ್ಯತೆ, ಸಾಕ್ಷ್ಯ ನಾಶದ ಸಾಧ್ಯತೆ ಇದೆ ಒಂದ್ ವೇಳೆ ಜಾಮೀನು ಸಿಕ್ಕರೆ. ಇಲ್ಲಿ ದೊಡ್ಡ ಮಟ್ಟದಲ್ಲೇ ಗೋಲ್ಡ್ ಸ್ಮಗ್ಲಿಂಗ್ ನಡೆದಿದೆ. ಅದನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕು. ಈಗಾಗಲೇ ಹೇಳಿದಂಗೆ ಆಕೆಗೆ ಏನಾದರೂ ಜಾಮೀನು ಕೊಟ್ಬಿಟ್ರೆ ಷರತ್ತುಬದ್ಧ ಜಾಮೀನೇ ಸಿಗಬಹುದು. ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗಬಾರ್ದು, ರಾಜ್ಯವನ್ನು ಬಿಟ್ಟು ಹೋಗಬಾರ್ದು, ವಿದೇಶಗಳಿಗೆ ಪ್ರಯಾಣ ಬೆಳೆಸಬಾರ್ದು ಅಂತ ಇರಬಹುದು. ಆದರೆ ಒಂದ್ಸಲ ಜಾಮೀನು ಸಿಕ್ಕರೆ ಹೇಗೆಲ್ಲ ಅರ್ಜಿಯನ್ನು ಹಾಕಿ ಅವರು ಎಲ್ಲೆಲ್ಲಿಗೆ ಹೋಗಬೇಕು ಅನ್ನೋ ಡಿಮಾಂಡನ್ನು ಇಡ್ತಾರೆ, ಕೋರ್ಟ್ನಿಂದ ಅನುಮತಿಯನ್ನು ಪಡಿತಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಮುಂದೆ ಅದು ಮಿಸ್ಲೀಡ್ ಆಗಬಾರ್ದು, ಪ್ರಕರಣದ ದಿಕ್ಕು ತಪ್ಪಿ ಹೋಗಬಾರ್ದು. ಈ ಕಾರಣದಿಂದಾಗಿ ಆಕೆಗೆ ಜಾಮೀನನ್ನು ಕೊಡಬಾರ್ದು. ಜಾಮೀನು ಕೊಟ್ಟರೆ ಆಕೆ ದೇಶ ತೊರಿತಾಳೆ, ಇಲ್ಲ ಅಂದರೆ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇದೆ. ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಎಷ್ಟು ವರ್ಷಗಳಿಂದ ಆಕೆ ಭಾಗಿದಾರಳಾಗಿದ್ದಾಳೆ, ಯಾರ್ಯಾರ ಜೊತೆಗೆ ಈಕೆಗೆ ಲಿಂಕ್ ಇದೆ. ಕಂಡಂತೆ ತರುಣ್ ರಾಜ್ ಆತನ ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿದ್ದ ಕಾರಣಕ್ಕೋಸ್ಕರ ಆತನನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಕಾರಣದ ಕೈಗಳು ಎಷ್ಟಿದೆ ಅನ್ನೋದು ಬೆಳಕಿಗೆ ಬರಬೇಕು ಅಂದರೆ, ಮುನ್ನೆಲೆಗೆ ಬರಬೇಕು ಅಂದರೆ ಈಕೆಗೆ ಜಾಮೀನು ಸಿಗಬಾರ್ದು. ಈಕೆ ಜೈಲಿನಲ್ಲಿರೋದೇ ಸೂಕ್ತ. ಈಕೆಯಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು. ಅಂತಾರಾಷ್ಟ್ರೀಯ ಲಿಂಕ್ ಇರೋದನ್ನು ಕೂಡ ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಬೇರೆ ಬೇರೆ ಕಡೆಯೂ ಕೂಡ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಡೆದಿರಬಹುದು, ಅವರ ಜೊತೆಗೂ ಕೂಡ ಈಕೆಗೆ ಸಂಪರ್ಕ ಇರಬಹುದು. ಇಷ್ಟೆಲ್ಲ ಮಾಡಿದ್ದಾಳೆ ಅಂದರೆ ಈಕೆಯ ಲಿಂಕ್ ಬಹಳ ದೊಡ್ಡದಿದೆ ಅಂತ ಹೇಳಿ ಪಿ ಮಧುರಾವ್ ಅವರು, ಪಬ್ಲಿಕ್ ಪ್ರಾಸಿಕ್ಯೂಟರ್, ವಾದ ಮಂಡನೆಯನ್ನು ಮಾಡ್ತಿದ್ದಾರೆ. ರಾಷ್ಟ್ರೀಯ ಭದ್ರತೆಯ ವಿಷಯವೂ ಕೂಡ ಇದರಲ್ಲಿ ಇದೆ. ಈ ಎಲ್ಲ ಗ್ರೌಂಡ್ಸಿಂದ ಆಕೆಗೆ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ತಮ್ಮ ಪ್ರಬಲ ವಾದವನ್ನು ಮಂಡಿಸ್ತಿದ್ದಾರೆ. ಇನ್ನು ಮೊನ್ನೆ ಅಷ್ಟೇ ರಣ್ಯಾ ರಾವ್ ಕಸ್ಟಡಿ ಅವಧಿ ಅಂತ್ಯ ಆದಮೇಲೂ ಕೂಡ ಆಕೆಯನ್ನು ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ಗೆ ಒಂದಷ್ಟು ಹೇಳಿದ್ಲು ಆಕೆ ಆರೋಪಗಳನ್ನು ಡಿಆರ್ಐ ಮೇಲೆ. ತನಿಖಾ ತಂಡ ಈ ಹಂತದಲ್ಲಿ ಸಂಗ್ರಹಿಸಿರುವ ದಾಖಲೆಯ ಬಗ್ಗೆ ಇಲ್ಲಿ ಪ್ರಸ್ತಾಪಿಸಲಾಗ್ತಿದೆ. ಹೇಗಿದೆಯೋ ಹಾಗೆಯೇ ಕೋರ್ಟ್ ಅದನ್ನು ಪರಿಗಣಿಸಬೇಕು. ಡಿಆರ್ಐ ಪರ ವಕೀಲ ಮಧುರಾವ್ ಅವರ ಪ್ರಬಲ ವಾದ ಮಂಡನೆ. ತನಿಖಾ ತಂಡ ಈ ಹಂತದಲ್ಲಿ ಏನೆಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ್ದಾರಲ್ಲ ಅದನ್ನ ಸಂಶಯಿಸುವಂತಿಲ್ಲ, ಯಾವುದನ್ನು ಕೂಡ ಅನುಮಾನಪೂರಿತವಾಗಿ ನೋಡುವಂತಿಲ್ಲ.
ಡೌಟ್ ಬೀಳಬಾರದು. ಇದುವರೆಗೂ ಕೂಡ ಆಕೆಯನ್ನು ಅರೆಸ್ಟ್ ಮಾಡಿದ ದಿನದಿಂದ ಹಿಡಿದು ಆಕೆಯನ್ನು ಕಸ್ಟಡಿಗೆ ಪಡೆದು ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ತನಕ ಏನೆಲ್ಲ ಬೆಳವಣಿಗೆಗಳಾಗಿದೆಯೋ, ದಾಖಲೆಗಳನ್ನು, ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೋ ಅದ್ಯಾವುದನ್ನು ಕೂಡ ಸಂಶಯಿಸುವಂತಿಲ್ಲ. ಹೇಗಿದೆಯೋ ಹಾಗೆಯೇ ಕೋರ್ಟ್ ಅದನ್ನು ಪರಿಗಣಿಸಬೇಕು. ಏನಾದರೂ ಒಂದು ಸಾಕ್ಷ್ಯವನ್ನು, ದಾಖಲೆಯನ್ನು ಮುಂದಿಟ್ಟಾಗ ಇದು ಹೇಗೆ, ಅದು ಹೇಗೆ, ಇದಕ್ಕೂ ಅದಕ್ಕೂ ಹೇಗೆ ಲಿಂಕು, ಇದಕ್ಕೇನಾದರೂ ಪೂರಕ ಸಾಕ್ಷ್ಯಗಳಿದೆಯಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡೋದಾಗಲಿ ಅಥವಾ ಅನುಮಾನಿಸುವುದಾಗಲಿ ಆಗಬಾರ್ದು ಇಲ್ಲಿ. ಇದು ಮಧು ರಾವ್ ಅವರ ವಾದ ಮಂಡನೆ.